ಆತ್ಮೀಯ ಸ್ನೇಹಿತರೆ, ಸೊ ಇಷ್ಟು ದಿವಸ ನಾವು ಟಿ ಇ ಟಿ, ಸಿ ಇ ಟಿ, ಎಚ್ ಎಸ್ ಆರು, ಜಿ ಪಿ ಎಸ್ ಆರು ಪರೀಕ್ಷೆಗಳಿಗೆ ಸಂಬಂಧಿಸಿದಂತಹ ಗಣಿತದ ಪ್ರಶ್ನೆ ಪತ್ರಿಕೆಗಳನ್ನು ನೋಡ್ತಾ ಇದ್ದೇವೆ. ಸೊ ಇವತ್ತಿನಿಂದ ಒಂದು ಹೊಸ ಅಧ್ಯಾಯ ಅಂದರೆ ಮುಂಬರುವಂತಹ KSET 2026ಗೆ ತಯಾರಿ ಮಾಡೋಣ ಅಂಥೇಳಿ ಸೊ ಇವತ್ತಿನಿಂದ ಪ್ರತಿನಿತ್ಯ KSETಗೆ ಸಂಬಂಧಿಸಿದಂತಹ ಅಧ್ಯಾಯವನ್ನು ನೋಡ್ಕೊತ ಹೋಗೋಣ. ಸೊ ಇಲ್ಲಿ ಫಸ್ಟು KSET ನಮಗೆ ಗೊತ್ತಿರುವ ಹಾಗೆ ಎರಡು ಪೇಪರ್ ಇರುತ್ತೆ, ಪೇಪರ್ 1 ಆ್ಯಂಡ್ ಪೇಪರ್ 2 ಅಂತೇಳಿ. ಪೇಪರ್ 1 ಜನರಲ್ ಪೇಪರ್ ಅಂಥೇಳಿ. ಸೊ ಇದರಲ್ಲಿ 200 ಮಾರ್ಕ್ಸ್ ಅಂತ ಹೇಳಿ ಕರಿತೀವಿ. ಸೊ ಹಾಗೆ ಇಲ್ಲಿ ಪೇಪರ್ 2 ಅಂತ ಹೇಳಿ ಸೊ ಎರಡು ಪತ್ರಿಕೆಯಲ್ಲಿ ಕಡ್ಡಾಯವಾಗಿರ್ತೈತಿ. ಸೊ ಇಲ್ಲಿ ಪೇಪರ್ 1ದ ಸಿಲೆಬಸ್ ಅನ್ನು ನಾವು ತೆಗೆದುಕೊಂಡು ಹೋದ್ರೆ ಸೊ ಒಟ್ಟು 10 ಅಧ್ಯಾಯಗಳಿದಾವೆ. ಈ ಪ್ರತಿ ಒಂದು ಅಧ್ಯಾಯದಿಂದ ಏನಾಗಿದೆ ಅಂತಂದ್ರೆ 5 ಪ್ರಶ್ನೆಗಳು 2 ಅಂಕದ, ಅಂದ್ರೆ ಪ್ರತಿ ಅಧ್ಯಾಯದಿಂದ 5 ಪ್ರಶ್ನೆಗಳು ಕಡ್ಡಾಯ ಬರ್ತೈತಿ. ಸೊ 2 ಮಾರ್ಕ್ಸ್ ಇದಾವ. ಒಟ್ಟು ಎಷ್ಟು? 10 ಅಂಕಗಳು. ಅಂದ್ರೆ ಪ್ರತಿ ಅಧ್ಯಾಯದಿಂದಲೂ ಕೂಡ 10 ಅಂಕಗಳು. ಸೊ ಇಲ್ಲಿ ಅತ್ಯಂತ ಈಸಿ ಆಗಿರುವಂತ, ನಾವು ಈಗಾಗಲೇ ಟೀಚಿಂಗ್ ಮಾಡ್ತಾ ಇರೋದ್ರಿಂದ ಅಥವಾ ಬೋಧನಾ ಕಾರ್ಯದಲ್ಲಿ ನಾವೆಲ್ಲರೂ ತೊಡಗಿರುವುದರಿಂದ ಸೊ ಇದು ಅತ್ಯಂತ ಈಸಿಯಾಗಿ ಕೂಡ ಪಾಸ್ ಆಗ್ಲಿಕ್ಕೆ ಬಹಳಷ್ಟು ಸಾಧ್ಯತೆ ಇರೋದ್ರಿಂದ ನೋಡೋಣ ಏನೇನಿದೆ ಚಾಪ್ಟರ್ ವೈಸ್ ನೋಡ್ಕೊತ ಹೋಗೋಣ. ಸೊ ಇಲ್ಲಿ 1ನೇ ಚಾಪ್ಟರ್ ಏನಿದೆ ಅಂತಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳಿ, ಅಂದ್ರೆ ಬೋಧನಾ ಸಾಮರ್ಥ್ಯ ಅಂತ ಹೇಳಿ. ಅಂದ್ರೆ ಟೀಚಿಂಗಿಗೆ ಸಂಬಂಧಿಸಿದಂತೆ ಬೋಧನೆ ಅಂದರೆ ಏನು, ಬೋಧನೆಯ ಸಾಮರ್ಥ್ಯಕ್ಕೆ ಅಥವಾ ಬೋಧನೆಯ ಲಕ್ಷಣಗಳಾಗಿರ್ಬೋದು, ಸೊ ಇನ್ನಿತರ ಅಂಶಗಳಿಗೆ ಸಂಬಂಧಿಸಿದಂತಹ ಟೀಚಿಂಗ್ ಆಪ್ಟಿಟ್ಯೂಡ್ ಅಂತ ಹೇಳಿ. ಸೊ ಈ ಚಾಪ್ಟರ್ದಿಂದಲೂ 5 ಪ್ರಶ್ನೆಗಳು 2 ಅಂಕ 10 ಮಾರ್ಕ್ಸ್ ಅಂತ ಹೇಳಿ. ನೆಕ್ಸ್ಟ್ ಎರಡನೇದು ಅಂತಂದ್ರೆ ರಿಸರ್ಚ್ಗೆ ಸಂಬಂಧಿಸಿದಂತ, ಅಂದ್ರೆ ಸಂಶೋಧನಾ ಆಪ್ಟಿಟ್ಯೂಡ್ ಅಂತ ಹೇಳಿ ಕರಿತೀವಿ. ರಿಸರ್ಚ್ ಆಪ್ಟಿಟ್ಯೂಡ್ ಅಂದ್ರೆ ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತಹ 2ನೇ ಚಾಪ್ಟರ್. ಸೊ 3ನೇ ಚಾಪ್ಟರ್ ಅಂತಂದ್ರೆ ಕಾಂಪ್ರಿಹೆನ್ಷನ್ ಅಂತ ಕರಿತೀವಿ. ಸೊ ಕಾಂಪ್ರಿಹೆನ್ಷನ್ ಅಂದ್ರೆ ಗ್ರಹಿಕೆ ಅಂತ, ಅಂದ್ರೆ ಯಾವುದೋ ಒಂದು ಪದ್ಯ ಭಾಗವನ್ನು ಕೊಟ್ಟಿರ್ತಾರೆ ಅಥವಾ ಗದ್ಯ ಭಾಗವನ್ನು ಕೊಟ್ಟು ಅದಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋದು, ಗದ್ಯ ಭಾಗವನ್ನು ಓದಿ ಪ್ರಶ್ನೆಗಳಿಗೆ ಉತ್ತರಿಸೋದು. ಇದು ಕೂಡ ಸೊ 5 ಪ್ರಶ್ನೆಗಳು 2 ಅಂಕದಂತೆ. ನಂತರ ಇನ್ನ ಬಹಳಷ್ಟು ಈಸಿ ಆಗಿರುವಂಥದ್ದು ಅಂತಂದ್ರೆ ಕಮ್ಯುನಿಕೇಶನ್ ಅಂತ ಕರಿತೀವಿ, ಸಂವಹನ ಅಂತೇಳಿ. ಆ ಸಂವಹನಕ್ಕೆ ಸಂಬಂಧಿಸಿದಂತಹ 4ನೇ ಚಾಪ್ಟರ್. 5ನೇ ಚಾಪ್ಟರ್ ಮ್ಯಾಥಮೆಟಿಕಲ್ ರೀಸನಿಂಗ್ ಅಂಡ್ ಆಪ್ಟಿಟ್ಯೂಡ್ ಅಂತ ಹೇಳಿ, ಅಂದ್ರೆ ಗಣಿತದ ತಾರ್ಕಿಕ ಕ್ರಿಯೆ ಮತ್ತು ಸಾಮರ್ಥ್ಯ ಅಂತ ಹೇಳಿ. ನಂತರ 6ನೇ ಚಾಪ್ಟರ್ ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ, ಅಂದ್ರೆ ತಾರ್ಕಿಕ ಕ್ರಿಯೆಗಳು ಅಂತ ಹೇಳಿ. ಸೊ 7ನೇದು ಡಾಟಾ ಇಂಟರ್ಪ್ರಿಟೇಷನ್ ಅಂತ ಹೇಳಿ, ಅಂದ್ರೆ ಅಂಕಿ ಸಂಖ್ಯೆಗಳ ಅರ್ಥ ವಿವರಣೆಯನ್ನು ಮಾಡೋದು 7ನೇ ಚಾಪ್ಟರ್. ಇನ್ನು 8ನೇ ಚಾಪ್ಟರ್ ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ, ಅಂದ್ರೆ ICT ಅಂತ ಕರಿತೀವಿ. ಸೊ ಇದಕ್ಕೆ ಸಂಬಂಧಿಸಿದಂತಹ ಮಾಹಿತಿ ಮತ್ತು ಸಂವಹನ ತಂತ್ರಜ್ಞಾನಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳು. ಇನ್ನು 9ನೇ ಚಾಪ್ಟರ್ ನೋಡೋದಾದ್ರೆ ಸೊ ಪೀಪಲ್ ಡೆವಲಪ್ಮೆಂಟ್ ಅಂಡ್ ಎನ್ವಿರಾನ್ಮೆಂಟ್ ಅಂತ ಹೇಳಿ, ಈ ವಿಷಯ ಕುರಿತು ಜನರು, ಅಭಿವೃದ್ಧಿ ಹಾಗೂ ಪರಿಸರದ ಕುರಿತು ಅಧ್ಯಾಯ. ಇನ್ನು 10ನೇ ಚಾಪ್ಟರ್ ಏನು ಅಂತಂದ್ರೆ ಹೈಯರ್ ಎಜುಕೇಶನ್ ಸಿಸ್ಟಮ್, ಅಂದ್ರೆ ಉನ್ನತ ಶಿಕ್ಷಣದಲ್ಲಿ ಆಗಿರುವಂತಹ ಬದಲಾವಣೆಗಳು ಅಂತ ಹೇಳಿ ಕರಿತೀವಿ. ಸೊ ಉನ್ನತ ಶಿಕ್ಷಣದ ವ್ಯವಸ್ಥೆಯ ಕುರಿತು ಕೂಡ ಇಲ್ಲೇನಾಗಿದೆ ಸೊ 10 ಚಾಪ್ಟರ್. ಈ 10 ಚಾಪ್ಟರ್ ನಲ್ಲಿ ಪ್ರತಿ ಅಧ್ಯಾಯದಿಂದಲೂ ಕೂಡ ನಮಗೆ ಏನಾಗ್ತೈತಿ 5 ಕ್ವಶನ್ಸ್ಗಳು ಸೊ ಸಾಮಾನ್ಯವಾಗಿ ಬರ್ತವೆ. ಆದ್ರೆ ಇವೆಲ್ಲದಕ್ಕಿಂತ ನಾವು ಸರಿಯಾಗಿ ಅಧ್ಯಯನ ಮಾಡೋದಾದ್ರೆ ಅತಿ ಈಸಿಯಾಗಿ, ಅಂದ್ರೆ ಒಂದೊಂದಾಗಿ ಸರಳವಾಗಿ ನಾವು ಓದ್ಕೊಂತ ಹೋಗ್ಬೇಕಾದ್ರೆ ಫಸ್ಟ್ ಓದೋದು ಈಸಿಯಾಗಿ ಹೋಗ್ಬೇಕಾದ್ರೆ ಕಮ್ಯುನಿಕೇಶನ್ ಅಂತ ಹೇಳಿ ಫಸ್ಟ್ ನಾವು ನೋಡ್ಕೋಬೇಕು. ಅಂದ್ರೆ ಫಸ್ಟ್ ಚಾಪ್ಟರ್ ದಿಂದ ಓದ್ಕೋತ ಹೋದ್ರೆ ಸೊ ಕಮ್ಯುನಿಕೇಶನ್ ಅನ್ನ 4ನೇ ಚಾಪ್ಟರ್ ಫಸ್ಟ್ ಓದಿ ನಂತರ ಕೆಲವೊಂದು ಈಸಿ ಆಗಿರುವಂತಹ ಚಾಪ್ಟರ್ಗಳನ್ನು ನೋಡೋದಾದ್ರೆ ಸೊ 4ನೇ ಕಮ್ಯುನಿಕೇಶನ್ ಏನಾಗಬೇಕು ಅಂದ್ರೆ ಫಸ್ಟ್ ಓದಬೇಕು. ನಂತರ 2ನೇದು ಯಾವುದು ಅಂತಂದ್ರೆ ಇನ್ಫಾರ್ಮೇಶನ್ ಅಂಡ್ ಯಾವ್ದ್ರಿ ICT, ಇನ್ಫಾರ್ಮೇಶನ್ ಅಂಡ್ ಕಮ್ಯುನಿಕೇಶನ್ ಟೆಕ್ನಾಲಜಿ ಅಂತ ಕರಿತೀವಿ. ಈ ಚಾಪ್ಟರ್ 2ನೇ ಚಾಪ್ಟರ್ ಅಂತ ಹೇಳಿ ಓದ್ರಿ. ನಂತರ 3ನೇದಾಗಿ ಟೀಚಿಂಗ್ ಆಪ್ಟಿಟ್ಯೂಡ್ 1ನೇ ಚಾಪ್ಟರ್. 4ನೇದಾಗಿ ಸೊ ಹೈಯರ್ ಎಜುಕೇಶನ್ ಸಿಸ್ಟಮ್ಗೆ ಸಂಬಂಧಿಸಿದಂತಹ ಈ ಚಾಪ್ಟರ್ ಅನ್ನು ನೋಡ್ಕೊಳ್ರಿ. ಸೊ 5ನೇದು ರಿಸರ್ಚ್ ಆಪ್ಟಿಟ್ಯೂಡ್, ಸಂಶೋಧನಾ ಸಾಮರ್ಥ್ಯಕ್ಕೆ ಸಂಬಂಧಿಸಿದಂತೆ. ಇನ್ನು 6ನೇದು ಲಾಜಿಕಲ್ ರೀಸನಿಂಗ್ ಅಂತೇಳಿ, ಅಂದ್ರೆ ಇದು ಈಸಿ ಆಗಿ ವೇದಲ್ಲಿ ನಾವು ಹೆಚ್ಚು ಪ್ರಶ್ನೆಗಳನ್ನು ನಾವು ಕವರ್ ಮಾಡೋದಕ್ಕೆ ಸಾಧ್ಯತೆ ಇದೆ, ಅಂದ್ರೆ ಹೆಚ್ಚು ಮಾಹಿತಿಯನ್ನು ಸಿಗ್ತೈತಿ. ಹೀಗಾಗಿ ನೋಟ್ಸ್ ಮಾಡ್ಕೊಳ್ಳೋದು ಕೂಡ ಬಹಳಷ್ಟು ಈಸಿ ಆಗ್ತಾ ಅನ್ನೋ ಉದ್ದೇಶದಿಂದ ಈ ಚಾಪ್ಟರ್ನಲ್ಲಿ ಇರೋದ್ರೆ ಹಿಂದೆ ಮುಂದೆ ಮಾಡಿಕೊಂಡು ನಾವು ನೋಟ್ಸ್ ಅನ್ನು ತಯಾರು ಮಾಡಿಕೊಂಡು ಓದೋದಕ್ಕೆ ಬಹಳ ಅನುಕೂಲ ಆಗ್ತಾ ಅನ್ನೋ ಉದ್ದೇಶದಿಂದ ಇದಕ್ಕೆ ಸೊ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ. ಇನ್ನು ನೆಕ್ಸ್ಟ್
ಎಂಟನೇ ಚಾಪ್ಟರ್ ಅಂತ ಲಾಜಿಕಲ್ ರೀಸನಿಂಗ್ ಅಂತ ಹೇಳಿ ಕರಿತೀವಿ. ಸೊ 9ನೇ ಚಾಪ್ಟರ್ ಏನಾಗ್ತದೆ ಮೆಥಮೆಟಿಕಲ್ ರೀಸನಿಂಗ್ ಅಂತೇಳಿ. 10ನೇ ಚಾಪ್ಟರ್ ಲಾಸ್ಟ್ ಡಾಟಾ ಇಂಟರ್ಪ್ರಿಟೇಷನ್ ಅಂತ ಹೇಳಿ ನೋಡಬೇಕು. ಸೊ ನಾವು ಇಲ್ಲಿ ಅಧ್ಯಯನ ಮಾಡಬೇಕು. ಸೊ ಇದು ಫಸ್ಟ್ ಎಲ್ಲನೂ ಕೂಡ ಏನು ಮಾಡ್ರಿ ಸಿಲೆಬಸ್ ಅನ್ನು ಬರೆದುಕೊಳ್ಳ್ರಿ. 10 ಚಾಪ್ಟರ್ ಬರ್ಕೊಳ್ರಿ. ನಾಳೆ ದಿವಸ ಪ್ರತಿ ಚಾಪ್ಟರ್ದಿಂದ ಏನೇನು ಅಂಶಗಳು ಬರ್ತಾವ ಅಂದ್ರೆ ಟೀಚಿಂಗ್ ಆಪ್ಟಿಟ್ಯೂಡ್ಗೆ ಸಂಬಂಧಿಸಿದಂತಹ ಮತ್ತೆ ಸಬ್ ಪಾಯಿಂಟ್ಸ್ ಏನ್ ಬರ್ತಾವ ಅಂತ ಹೇಳಿ ಮಾಡೋಣ. ಸೊ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಸರಿ ಅನಿಸಿದ್ರೆ ಒಂದು ಲೈಕ್, ಕಮೆಂಟ್ಸು ಮತ್ತು ಶೇರ್ ಮಾಡಿ. ಧನ್ಯವಾದ.